ದೇಶದಲ್ಲಿ ಒಂದು ಹೊಸ ವ್ಯವಸ್ಥೆನೇ ಬರಬೇಕು ಅನಿಸುತ್ತೆ. ಈ ಉಚಿತ ಕೊಡೋದ್ರಿಂದ ಜನಗಳು ಸೋಮಾರಿಗಳಾಗ್ತಾ ಹೋಗ್ತಾರೆ ವಿನಃ ಯಾರಿಗೂ ನಾವು ದುಡಿದು ಸ್ವಾಭಿಮಾನದಿಂದ ಬದುಕಬೇಕು ಅನ್ನೋ ಮನಸ್ಥಿತಿನೇ ಹೊಟ್ಟೋಗುತ್ತೆ ಅಂತ ಅನಿಸುತ್ತೆ. ಈ ಭ್ರಷ್ಟಾಚಾರವೇ ಜಾಸ್ತಿ ಆಗಿ ನೈತಿಕತೆ ಅನ್ನೋದು ಎಲ್ಲೋ ಅಧಪತನ ಆಗಿದೆ ಅಂತ ಅನ್ನೋದು ಈಗೇನಾಗಿದೆ ಅಂದರೆ ನಮ್ಮಲ್ಲೇ ಭ್ರಷ್ಟಾಚಾರ ಬಂದ್ಬಿಟ್ಟಿದೆ ಈಗ ಆಲ್ರೆಡಿ. ಯಾಕೆಂದರೆ ಓಟಿನ ಟೈಮಲ್ಲಿ ಯಾರು ಹಣ ಕೊಡ್ತಾರೋ ಅದನ್ನೇ ಕಾಯ್ಕೊಂಡು ನಿಂತ್ಕೊಳ್ಳೋ ಅಂತ ಕೆಲವು ಜನಗಳು. ಅದು ಆಪಾದನೆ ಹೊರತು ಅಪರಾಧಿ ಅಲ್ಲ. ಸಿದ್ದರಾಮಯ್ಯ ಅವರು ತಪ್ಪು ಮಾಡಿದ್ದಾರೆ ಅನ್ನೋದು ಸಾಬೀತು ಆದ್ಮೇಲೆ ತಾನೆ ಏಕಾಏಕಿ ಅವ್ರನ್ನ ರಾಜೀನಾಮೆ ಕೊಡೋದು ಎಷ್ಟರ ಮಟ್ಟಿಗೆ ಅದು ಸರಿ, ಅದು ತಪ್ಪು ಅಂತ ನನ್ನ ಅಭಿಪ್ರಾಯ. ಒಟ್ಟಾರೆ ಏನಂದರೆ ದೇಶದಲ್ಲಿ ಒಂದು ಹೊಸ ವ್ಯವಸ್ಥೆನೇ ಬರಬೇಕು ಅನಿಸುತ್ತೆ. ಈ ಉಚಿತ ಕೊಡೋದ್ರಿಂದ ದೇಶದ ಅಭಿವೃದ್ಧಿ ಆಗುತ್ತೆ ಅಂತ ನನಗೇನು ಅನಿಸಲ್ಲ. ಯಾಕೆಂದರೆ ಒಂದು ದೇಶದ ಡೆವಲಪ್ಮೆಂಟ್ಗೆ ಈ ಜಾತಿ ವ್ಯವಸ್ಥೆ ಬಿಟ್ಟು ರಾಜಕೀಯದ ನಾಯಕರು ಬಂದಾಗ ಮಾತ್ರ ಈ ದೇಶದ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ ಅಂತ ನನಗಾದರೂ ಅನಿಸುತ್ತೆ. ಈ ಉಚಿತ ಕೊಡೋದ್ರಿಂದ ಜನಗಳು ಸೋಮಾರಿಗಳಾಗ್ತಾ ಹೋಗ್ತಾರೆ ವಿನಃ ಯಾರಿಗೂ ನಾವು ದುಡಿದು ನಮ್ಮ ಸ್ವಾಭಿಮಾನದಿಂದ ಬದುಕಬೇಕು ಅನ್ನೋ ಮನಸ್ಥಿತಿನೇ ಹೊಟ್ಟೋಗುತ್ತೆ ಅಂತ ಅನಿಸುತ್ತೆ. ಆ ದೃಷ್ಟಿನಲ್ಲಿ ಜನಗಳು ಕೂಡ ತಮ್ಮ ಮನಸ್ಥಿತಿಗಳನ್ನ ಚೇಂಜ್ ಮಾಡಿಕೊಂಡು ಭವಿಷ್ಯದಲ್ಲಿ ಒಳ್ಳೆಯ ಒಂದು ದೇಶದ ಬಗ್ಗೆ ಆದರ್ಶ ಮತ್ತು ಕಲ್ಪನೆಗಳನ್ನ ಇಟ್ಕೊಂಡು ಬದುಕುವಂಥವ್ರಿಗೆ ಅವಕಾಶ ಮಾಡಿಕೊಟ್ರೆ ಒಳ್ಳೆಯದು ಅಂತ ನನಗನ್ಸುತ್ತೆ. ಹಿಂದೆ ಎಲ್ಲ ನಾವು ಬುದ್ಧಿ ಬಂದಾಗಲಿಂದ ರಾಜಕಾರಣ ಸ್ವಲ್ಪ ಪತ್ರಿಕೆಗಳಲ್ಲಿ ಓದಿ ಅಥವಾ ನೈತಿಕವಾಗಿ ನೋಡಿ ಕೆಲವೆಲ್ಲ ರಾಜಕಾರಣಿಗಳು ಒಂದು ಸುಳ್ಳು ಹೇಳಿದ್ದು ಸಾಬೀತಾದರೆ ರಾಜೀನಾಮೆ ಕೊಟ್ಟಿರೋದನ್ನು ನೋಡಿದ್ದೀವಿ. ಒಂದು ಹಗರಣ ಏನಾದ್ರು ಅವ್ರ ಮೇಲೆ ಬಿದ್ದಾಗ ಆರೋಪನೇ ಆಗಿರ್ಬೋದು, ಆರೋಪ ಒಂದು ಸರ್ಕಾರದಲ್ಲಿ ಒಂದು ರಾಜ್ಯಪಾಲರ ಮಟ್ಟದಲ್ಲಿ ಏನಾದ್ರು ಈ ಆರೋಪ ನಿಮ್ಮ ಮೇಲೆ ಬಂದಿದೆ ಅಂತ ಹೇಳಿದಾಗ ನೈತಿಕತೆಗೆ ರಾಜೀನಾಮೆಗಳು ಕೊಟ್ಟಿರೋ ಉದಾಹರಣೆಗಳು ನೋಡಿದ್ದೀವಿ. ಈಗ ಈ ಭ್ರಷ್ಟಾಚಾರವೇ ಜಾಸ್ತಿ ಆಗಿ ನೈತಿಕತೆ ಅನ್ನೋದು ಎಲ್ಲೋ ಅಧಪತನ ಆಗಿದೆ ಅಂತ ಅನ್ನೋದು ನಮ್ಮ ಅಭಿಪ್ರಾಯ. ಭ್ರಷ್ಟಾಚಾರಕ್ಕೆ ಜಾಸ್ತಿ ಒತ್ತು ಇದೆ, ಭ್ರಷ್ಟಾಚಾರಿಗಳ ಸಂಖ್ಯೆಗಳು ಜಾಸ್ತಿ ಆಗಿದೆ, ಅದನ್ನೇ ಸಾಬೀತುಪಡಿಸೋ ಅಂತ ನಡೀತಾ ಇದೆ. ಇದಕ್ಕೆ ನಾವು ಶಿಕ್ಷೆ ಅನುಭವಿಸ್ತವಂಗೆ ಆಗಿದೆ ಈಗ ಜನಸಾಮಾನ್ಯರು. ಹೌದು, ಜನಸಾಮಾನ್ಯರ ಕತೆ ತುಂಬ ಅಧೋಗತಿ ಆಗ್ತಾ ಇದೆ. ಈಗೇನಾಗಿದೆ ಅಂದರೆ ನಮ್ಮಲ್ಲೇ ಭ್ರಷ್ಟಾಚಾರ ಬಂದ್ಬಿಟ್ಟಿದೆ ಈಗ ಆಲ್ರೆಡಿ. ಯಾಕೆಂದರೆ ಓಟಿನ ಟೈಮಲ್ಲಿ ಯಾರು ಹಣ ಕೊಡ್ತಾರೋ ಅದನ್ನೇ ಕಾಯ್ಕೊಂಡು ನಿಂತ್ಕೊಳ್ಳೋ ಅಂತ ಕೆಲವು ಜನಗಳು ನಮ್ಮ ಸರ್ಕಾರ ಅಧೋಗತಿಗೆ ಹೋಗೋಕ್ಕೆ ಮುಖ್ಯ ಕಾರಣ ಆಗಿರ್ಬೋದು. ಯಾಕೆಂದರೆ ಇವರು ಅಲ್ಲಿ ಓಟ್ ಹಾಕ್ಲಿಕ್ಕೆ ಪ್ರತಿಫಲ ಅಪೇಕ್ಷೆ ಮಾಡಿದಾಗ ಆ ರಾಜಕಾರಣಿಗಳು ಇಂಥವ್ರಿಗೆ ಹಣ ಕೊಡಬೇಕು ಅಂದಾಗ ಭ್ರಷ್ಟಾಚಾರ ಮಾಡಲೇಬೇಕಾಗಿದೆ. ಆ ಭ್ರಷ್ಟಾಚಾರಿಗಳು ಮಾತ್ರ ಇವತ್ತು ಬದುಕಂಗೆ, ಭ್ರಷ್ಟಾಚಾರಿಗಳಿಗೂ ಮಾತ್ರ ಇದರ ರಾಜಕಾರಣ ಮಾಡುವಂಗೆ ಆಗಿರೋದ್ರಿಂದ ನಿಜವಾಗ್ಲೂ ರಾಜಕಾರಣ ಮಾಡಬೇಕು, ನಾನು ಪ್ರಾಮಾಣಿಕತೆಯಿಂದ ಮಾಡಬೇಕು ಅಂತ ಹೋದವ್ರಿಗೆ ಇಲ್ಲಿ ಸ್ಥಾನ ಇಲ್ಲ ಅಂತ. ಭ್ರಷ್ಟಾಚಾರ ಮಾಡೋರು ರಾಜಕಾರಣಿಗಳು ಭ್ರಷ್ಟಾಚಾರಗಳಾಗ್ತಾರೆ. ಈಗಿನ ಪರಿಸ್ಥಿತಿಯಲ್ಲಿ ಭ್ರಷ್ಟಾಚಾರ ಮಾಡಿದವರೇ ರಾಜಕಾರಣಿಗಳಾಗ್ತಾ ಇದ್ದಾರೆ. ರಾಜಕಾರಣಿಗಳು ಆಗಿ ಭ್ರಷ್ಟಾಚಾರಿ ಆಗಬೇಕು ಅಂದರೆ ಅವ್ರ ನೈತಿಕತೆ ಇದೆ, ಖಂಡಿತವಾಗಿ ಆಗಲ್ಲ. ಕೆಲವರು ವ್ಯಕ್ತಿಗಳನ್ನ ನಾವು ನೋಡ್ತಾ ಇದ್ದೀವಿ, ಅವರು ಏನೇ ಬಂದರೂ ನನ್ನ ಆತ್ಮ ವಂಚನೆ ಮಾಡ್ಕೊಳ್ಳಲ್ಲ, ಅಥವಾ ನಾವು ನಮ್ಮ ನೈತಿಕತೆ ಆತ್ಮಸಾಕ್ಷಿ ವಂಚನೆ ಮಾಡ್ಕೊಳ್ಳಲ್ಲ, ಅಥವಾ ನಮ್ಮ ನೈತಿಕತೆ ಕಳ್ಕೊಳ್ಳಲ್ಲ ಅನ್ನೋ ವ್ಯಕ್ತಿಗಳು ಕೆಲವರು ನೋಡಿದ್ದೀವಿ. ಕೆಲವರು ಯಾರೋ ಒಬ್ಬರು ರಾಜಕಾರಣಿ ಬರೀ ಚಾಪೆ ಹಾಸ್ಕೊಂಡು ಗಣಿತ ಪಾಠ ಮಾಡಿರೋರು ಒಬ್ಬರು ಮಿನಿಸ್ಟರ್ ಆಗಿರ್ತಾರೆ. ಆ ಥರದ ರಾಜಕಾರಣಿಗಳನ್ನ ನಾವು ಇದ್ದವ್ರನ್ನ ನೋಡಿದ್ದೀವಿ. ಆ ಥರದ ವ್ಯಕ್ತಿಗಳು ನಮಗೆ ಆದರ್ಶಪ್ರಾಯವಾಗಿದ್ದಾರೆ. ಅದು ಆಪಾದನೆ ಹೊರತು ಅಪರಾಧಿ ಅಲ್ಲ. ಸಿದ್ದರಾಮಯ್ಯ ಅವರು ತಪ್ಪು ಮಾಡಿದ್ದಾರೆ ಅನ್ನೋದು ಸಾಬೀತು ಆದ್ಮೇಲೆ ತಾನೆ ಅದು ಅವರು ರಾಜೀನಾಮೆ ಕೊಡಬೇಕು ಬಿಡಬೇಕು ಅಂತ. ಹಾಗಾಗಿ ವಿರೋಧ ಪಕ್ಷದವರು ಹೇಳ್ತಾರೆ, ಅವ್ರಿಗೆ ಆಗೋರು ಹೇಳ್ತಾರೆ, ಅದನ್ನು ನಾವು ಇಲ್ಲ. ಈಗಾಗಲೇ ಆಲ್ರೆಡಿ ಈಗ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಯವರು ಅದರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ಆಗುತ್ತೆ, ಮುಂದೆ ನೋಡೋಣ. ಏಕಾಏಕಿ ಅವ್ರನ್ನ ರಾಜೀನಾಮೆ ಕೊಡೋದು ಎಷ್ಟರ ಮಟ್ಟಿಗೆ ಅದು ಸರಿ, ಅದು ತಪ್ಪು ಅಂತ ನನ್ನ ಅಭಿಪ್ರಾಯ. ವಿಪಕ್ಷ ನಾಯಕರು ಎಲ್ಲರೂ ಕೂಡ ಹೇಳ್ತಿರೋದು ರಾಜೀನಾಮೆ ಕೊಡಿ ಅಂತ ಪಟ್ಟು ಹಿಡಿದಿದ್ದಾರೆ. ಅದು ಮಾಮೂಲಿ ವಿರೋಧ ಪಕ್ಷದವರು ಹೇಳ್ತಾರೆ ಅದನ್ನ. ಹಾಗಾಗಿ ಅದನ್ನೇ ನಾವು ಸರಿ ಅಂತ ಹೇಳೋಕ್ಕಾಗಲ್ಲ, ಅದು ಸಾಬೀತಾಗಬೇಕು. ಅದು ಸಾಧ್ಯ ಇಲ್ಲ. ರಾಜೀನಾಮೆ ಕೊಡೋದು ತಪ್ಪು ಅಂತ ನನ್ನ ಅಭಿಪ್ರಾಯ. ಏನಂದರೆ ಅವ್ರದ್ದು ತನಿಖೆ ಆಯ್ತೈತೆ, ಆದರೆ ಅವರು ಏನಾದ್ರು ಅಕಸ್ಮಾತ್ ಏನಾರು ಕದ್ದಿದ್ರೆ ರಾಜೀನಾಮೆ ಕೊಡಬೇಕು, ಇಲ್ಲ ಅಂದರೆ ಕೊಡೋಂಗಿಲ್ಲ. ಈಗ ದಳದವರು ಅವರೇ, ಬಿ ಜೆ ಪಿಯವರವರೇ, ಇವರೆರಡು ಸೇರ್ತಾರೆ. ಅದು ತನಿಖೆ ಎಲ್ಲ ಅವ್ರಿಗೆ ಗೊತ್ತಾಯ್ತದೆ. ಇದು ಮೂರು ಪಕ್ಷನೂ ಏನು ನಡೀತದೋ ಹೇಳೋಕ್ಕಾಗಲ್ಲ.
ಆದ್ರೂ ಆರೋಪ ಹೊತ್ಕೊಂಡು FIR ಕೂಡ ಆಗಿದೆ, CM ಸ್ಥಾನದಲ್ಲಿ ಇನ್ನೂ ಮುಂದುವರೆದಿರೋದು ಎಷ್ಟು ಸರಿ ನಿಮ್ಗೆ? ಅದೆಲ್ಲ ಜನದ ಕೈಲೈತೆ. ಇವರು ದಳದವರು ಆಗ್ಬೋದು, BJP ಆಗ್ಬೋದು, ಎಲ್ಲ ಇರೋದು ಪ್ರಜೆಗಳ ಕೈಲಿ ಜನ ಇರೋದು. ಜನ ಏನು ಹೇಳ್ತಾರೆ ಅದರಲ್ಲಿರೋದು. ಜನ ಏನಾರು ಪಬ್ಲಿಕ್ ಗಂದೆದ್ದಿ ಕೊಡಿ ಅಂದರೆ ಕೊಡಬೇಕು. ಇವರೇನು ಹೇಳಿದ್ರೆ ಕೊಡೋಕ್ಕಾಗಲ್ಲ. ಅದು ಭಾರಿ ತಪ್ಪು. ಅದು ಯಾಕಂದ್ರೆ BJPಯಲ್ಲಿ ಕೂಡ ಒಂದಷ್ಟು ಏನೋ ಯಡಿಯೂರಪ್ಪರ ಸಂದರ್ಭದಲ್ಲೂ ಕೂಡ ಒಂದಷ್ಟು ಭ್ರಷ್ಟಾಚಾರ ಆಗಿತ್ತು, ಅವ್ರ ಮೇಲೂ ಆರೋಪ ಅವರು ಕೂಡ ನೈತಿಕ ಹೊಣೆ ಹೊತ್ತಿ ರಾಜೀನಾಮೆ ಕೊಟ್ಟಿದ್ರು, ಸಿಎಂ ಅವರು ಕೊಟ್ಟಿಲ್ಲ ಅಂತ ವಾದ. ಈಗ BJP ಅವರೇ ದಳದವರು ಅವರೇ, ಇವ್ರದ್ದೆಲ್ಲ ಒಂದೊಂದು ಥರ. ಇವರು ಎಲ್ಲ ಆಮೇಲೆ ಒಂದಾಯ್ತಾರೆ, ಎಲ್ಲ ಆಯ್ತಾರೆ, ಹೇಳೋಕ್ಕಾಗಲ್ಲ. ಇವರೆಲ್ಲ ಇಲ್ಲಿ ಜಗಳ ಆಡ್ತಾರೆ, ನಾಳೆ ಒಂದಾಯ್ತಾರೆ. ಇದೆಲ್ಲ ರಾಜಕೀಯದವ್ರದ್ದು ಮಾತ್ರ ಯಾವತ್ತೂ ಕೇಳೋಕ್ಕಾಗಲ್ಲ. ಎಲ್ಲ ನಂಬಕ್ಕೂ ಆಗಲ್ಲ, ಕೇಳೋಕ್ಕೂ ಆಗಲ್ಲ. ಎಲ್ಲ ಇರೋದೇ ಜನದ ಕೈಲಿ. ಯಾರ ಕೈಲಿ ಅಂದರೆ ಪಬ್ಲಿಕ್ ಕೈಲಿ. ಪಬ್ಲಿಕ್ ಯಾವಾಗ ಧ್ವನಿ ಎತ್ತಾರೋ ಅವ್ರು ಕೊಡಿ ಅಂದರೂ ಕೊಡ್ತಾರೆ. ಇವ್ರು ಹೇಳ್ಬಿಟ್ರೆ ಕೊಡಲ್ಲ ಇವರು. ಆದ್ರೂ ಸರ್ಕಾರ ನಡೆಸೋದು ರಾಜಕಾರಣಿಗಳೇ ಅಲ್ವಾ? ಆದ್ರೂ ಸಹ ಜನ ಕೈಲಿ ತಾನೇ ಇರೋದು.